ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ಇಲ್ಲಿಯವರೆಗೂ ನೀವು ಅನುಭವಿಸಿದ ನೋವು ಯಾರಿಗೂ ಅರ್ಥವಾಗುವಂಥದ್ದಲ್ಲ. ಏಕೆಂದರೆ ನೀವು ಅತ್ತು ಕರೆದು ಜಗತ್ತಿಗೆ ಪ್ರಚಾರ ಮಾಡುವವರಲ್ಲ. ನಿಮ್ಮ ನೋವನ್ನು ನುಂಗಿಕೊಂಡು ಕಣ್ಣೀರು ಹೊರಗೆ ಬರದಂತೆ ತಡೆದು ಒಳಗೊಳಗೆ ಬೆಂದು ಹೋಗಿದ್ದೀರಿ. ಆದರೆ ಈಗ ಸಮಯ ಬದಲಾಗಿದೆ. ನನ್ನನ್ನು ತುಳಿಯಲು ಬಂದವರಿಗೆ ತಕ್ಕ ಪಾಠ ಕಲಿಸಿಯೇ ತೀರುತ್ತೇನೆ ಎಂದು ನೀವು ಇಷ್ಟು ದಿನ ಕಾಯುತ್ತಿದ್ದ ಗಳಿಗೆ ಕೂಡಿ ಬಂದಿದೆ. ವೃಶ್ಚಿಕ ರಾಶಿಯವರಾದ ನಿಮ್ಮ ಜೀವನ ಒಂದು ರೋಲರ್ ಕೋಸ್ಟರ್ ರೈಡ್ನಂತೆ ಇರಲಿದೆ. ಒಂದು ಕಡೆ ಊಹಿಸಲು ಸಾಧ್ಯವಾಗದ ಅದ್ಭುತ ಯಶಸ್ಸು ಕಾದಿದ್ರೆ, ಇನ್ನೊಂದು ಕಡೆ ನಿಮ್ಮ ಜೀವನವನ್ನೇ ನಡುಗಿಸುವ ಒಂದು ದೊಡ್ಡ ಕಂಟಕ, ಒಂದು ದೊಡ್ಡ ಸಮಸ್ಯೆ ಎದುರಾಗಲಿದೆ. ಆದರೆ ಎದೆಗುಂದಬೇಡಿ. ಆ ಸಮಸ್ಯೆಗೆ ಅತಿ ಸುಲಭವಾದ ರಾಮಬಾಣದಂಥ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇವೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ವೃಶ್ಚಿಕ ರಾಶಿಯವರು ಎಂದರೆ ಹೊರಗಡೆ ಕಠಿಣವಾದ ಕಂಡರೂ ಒಳಗಡೆ ಮೃದು ಮನಸ್ಸಿನವರು. ಆದರೆ ನಿಮಗೆ ಆದ ಅನ್ಯಾಯ ಮೋಸಗಳು ಒಂದೆರಡಲ್ಲ. ಇನ್ಮುಂದೆ ಹಾಗಾಗಲ್ಲ. ನಿಮ್ಮ ಶತ್ರುಗಳೆಲ್ಲ ನಿಮ್ಮ ಕಾಲ ಕೆಳಗೆ ಬೀಳುವ ಸಮಯ ಬಂದಿದೆ. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಕ್ಷಣೆ ನಿಮ್ಮ ಮೇಲೆ ಸದಾ ಇರಲಿ. ಬನ್ನಿ, ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 15 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತುಂಬ ಗಂಭೀರ ಸ್ವಭಾವದವರು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯಲು ಬಿಡುವುದಿಲ್ಲ. ದ್ವೇಷ ಸಾಧಿಸುವುದರಲ್ಲಿ ನೀವು ಎಷ್ಟು ಭಯಂಕರರೋ, ಪ್ರೀತಿಸುವುದರಲ್ಲಿ ಅಷ್ಟೇ ಪ್ರಾಮಾಣಿಕರು. ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಸರ್ವಾಧಿಕಾರ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹವಾಗಿದ್ದು, ನೀವು ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ. ಕಳೆದ ವರ್ಷಗಳಲ್ಲಿ ನೀವು ಪಟ್ಟ ಅವಮಾನಗಳಿಗೆ ಈಗ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮಗೆ ದೊಡ್ಡ ಪ್ರಮೋಷನ್ ಸಿಗುವ ಮೂಲಕ ನಿಮ್ಮನ್ನು ಟೀಕೆ ಮಾಡಿದವರ ಬಾಯಿ ಮುಚ್ಚಲಿದೆ. ನಿಮ್ಮ ಕೆಲಸದಲ್ಲಿ ಒಂದು ಕದರಿರುತ್ತದೆ. ಅದು ಈ ವರ್ಷ ಎಲ್ಲರಿಗೂ ತಿಳಿಯಲಿದೆ. ಪೊಲೀಸ್, ಮಿಲಿಟರಿ ಅಥವಾ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಎರಡನೇ ದೊಡ್ಡ ಘಟನೆ, ಅನಿರೀಕ್ಷಿತ ಧನಲಾಭ ಮತ್ತು ಗುಪ್ತ ಸಂಪತ್ತು. ವೃಶ್ಚಿಕ ರಾಶಿಯವರು ನಿಗೂಢತೆಯನ್ನು ಇಷ್ಟಪಡುವವರು. ಗ್ರಹಗಳ ಸಂಚಾರವು ನಿಮ್ಮ 8ನೇ ಮನೆಯನ್ನು ಪ್ರಭಾವಿಸುತ್ತಿರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರಲಿದೆ. ಬಹುಶಃ ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಒಂದು ವಿಶೇಷವಾದ ಇಂಟ್ಯೂಷನ್ ಇರುತ್ತದೆ. ಅದು ಈ ವರ್ಷ ವರ್ಕೌಟ್ ಆಗಲಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಿಮಗೆ ಒಂದೇ ಏಟಿಗೆ ಸಾಲ ತೀರಿಸುವಂಥ ಹಣಕಾಸಿನ ಒಳಹರಿವು ಕಂಡು ಬರಲಿದೆ. ಮೂರನೆಯ ರೋಚಕ ಘಟನೆ, ಸ್ವಂತ ಭೂಮಿ ಮತ್ತು ಮನೆ ನಿರ್ಮಾಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನು ಭೂಕಾರಕನಾಗಿದ್ದಾನೆ. ಅಂದರೆ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಯಾವಾಗಲೂ ಲಾಭವೇ. ನೀವು ನಿಮ್ಮ ಸ್ವಂತ ಹೆಸರಿನಲ್ಲಿ ಸೈಟ್ ಅಥವಾ ಜಮೀನನ್ನು ನೋಂದಣಿ ಮಾಡಿಸಿಕೊಳ್ಳುವ ಯೋಗವಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಆರ್ಡರ್ಗಳನ್ನು ಕೇಳಿ ಸಾಕಾಗಿದ್ದರೆ ಈಗ ನಿಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ. ಕೃಷಿ ಜಮೀನು ಖರೀದಿಸಲು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಸುವರ್ಣಕಾಲ. ವೃಶ್ಚಿಕ ರಾಶಿಯವರು ತಮ್ಮ ಮನೆಯನ್ನು ಕೋಟೆಯಂತೆ ಕಟ್ಟಲು ಇಷ್ಟಪಡುತ್ತಾರೆ. ಈ ವರ್ಷ ನಿಮ್ಮ ಆ ಕನಸು ನನಸಾಗಲಿದೆ. ನಾಲ್ಕನೆಯ ಮಹತ್ತರ ಘಟನೆ, ಶತ್ರುನಾಶ ಮತ್ತು ಕೋರ್ಟು ಕಚೇರಿಗಳಲ್ಲಿ ಜಯ. ವೃಶ್ಚಿಕ ರಾಶಿಯವರಿಗೆ ಹುಟ್ಟುತ್ತಲೇ ಶತ್ರುಗಳು ಹೆಚ್ಚು. ಯಾಕೆಂದರೆ ನೀವು ನೇರ ಮಾತುಗಾರರು, ಸತ್ಯವನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳುವವರು. ನಿಮ್ಮ ವಿರುದ್ಧ ಯಾರೇ ಪಿತೂರಿ ನಡೆಸಲಿ, ಯಾರೇ ಕೋರ್ಟ್ ಕೇಸ್ ಹಾಕಿರಲಿ, ಅಂತಿಮ ಜಯ ನಿಮ್ಮದೇ ಆಗಲಿದೆ. ನಿಮ್ಮ ರಾಶಿಯ ಬಲ ಎಷ್ಟಿದೆ ಅಂದರೆ ನಿಮ್ಮ ಶತ್ರುಗಳು ತಾವಾಗಿಯೇ ಬಂದು ಶರಣಾಗುತ್ತಾರೆ ಅಥವಾ ಅವರಾಗಿಯೇ ನಾಶವಾಗುತ್ತಾರೆ. ದೀರ್ಘಕಾಲದ ಕೋರ್ಟ್ ವ್ಯಾಜ್ಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬಂದು ನಿಮಗೆ ಸಿಗಬೇಕಾದ ಪರಿಹಾರ ಧನ ಸಿಗಲಿದೆ. ಈ ವರ್ಷ ನೀವು ಸೋಲಿಲ್ಲದ ಸರದಾರರಾಗಿ ಮುನ್ನುಗ್ಗುತ್ತೀರಿ. ಐದನೇ ಘಟನೆ, ಷೇರು ಮಾರುಕಟ್ಟೆ ಮತ್ತು ಟ್ರೇಡಿಂಗ್ನಲ್ಲಿ ಅದೃಷ್ಟ. ವೃಶ್ಚಿಕ ರಾಶಿಯವರು ಸಂಶೋಧನೆ ಮಾಡುವುದರಲ್ಲಿ ಎತ್ತಿದ ಕೈ. ಯಾವುದೇ ವಿಷಯದ ಆಳಕ್ಕೆ ಇಳಿದು ನೋಡುವ ಗುಣ ನಿಮಗಿದೆ. ಈ ಗುಣ ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ತಂದು ಕೊಡಲಿದೆ. ನಿಮ್ಮ ಊಹೆಗಳು ಮತ್ತು ಲೆಕ್ಕಾಚಾರಗಳು ನಿಖರವಾಗಿರುತ್ತವೆ. ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಯಲ್ಲಿ ನಿಮ್ಮ ಸಂಪತ್ತು ಬುದ್ಧಿಯಾಗಲಿದೆ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಹೂಡಿಕೆ ಮಾಡಬೇಡಿ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರೆ ಈ ವರ್ಷ ನೀವು ಲಕ್ಷಾಂತರ ರೂಪಾಯಿ ಗಳಿಸುವುದು ಖಚಿತ.
6ನೇ ಘಟನೆ ಸ್ವಂತ ಬಿಸ್ನೆಸ್ನಲ್ಲಿ ಹೊಸ ಮೈಲುಗಲ್ಲು. ಯಾರು ಪಾಲುದಾರಿಕೆಯಲ್ಲಿ ಅಥವಾ ಸ್ವಂತವಾಗಿ ಬಿಸ್ನೆಸ್ ಮಾಡುತ್ತಿದ್ದೀರೋ ಅವರಿಗೆ ಅದ್ಭುತವಾದ ವರ್ಷ. ನಿಮ್ಮ ಕಾಂಪಿಟೇಟರ್ಸ್ ಅಥವಾ ಪ್ರತಿಸ್ಪರ್ಧಿಗಳು ನಿಮ್ಮ ವೇಗವನ್ನು ನೋಡಿ ಭಯಪಡುತ್ತಾರೆ. ಹೊಸ ಬ್ರಾಂಚ್ಗಳನ್ನು ತೆರೆಯಲು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಸೂಕ್ತ ಸಮಯ. ವೃಶ್ಚಿಕ ರಾಶಿಯವರು ಬಿಸ್ನೆಸ್ನಲ್ಲಿಯೂ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡುತ್ತಾರೆ. ನಿಮ್ಮ ಪ್ಲ್ಯಾನ್ ಏನು ಅಂತ ಯಾರಿಗೂ ಹೇಳಲ್ಲ. ಇದೇ ನಿಮ್ಮ ಗೆಲುವಿನ ಗುಟ್ಟು. ಹೋಟೆಲ್ ಉದ್ಯಮ, ಕನ್ಸ್ಟ್ರಕ್ಷನ್ ಅಥವಾ ಸೆಕ್ಯೂರಿಟಿ ಏಜೆನ್ಸಿಯಂತಹ ಬಿಸ್ನೆಸ್ನಲ್ಲಿರುವವರಿಗೆ ದುಪ್ಪಟ್ಟು ಲಾಭ ಕಾದಿದೆ. 7ನೇದು ಪ್ರೇಮ ವಿವಾಹ ಮತ್ತು ತೀವ್ರವಾದ ಪ್ರೀತಿ. ವೃಶ್ಚಿಕ ರಾಶಿಯವರ ಪ್ರೀತಿ ಎಂದರೆ ಅದು ಸಾಧಾರಣವಲ್ಲ, ಅದು ಹುಚ್ಚು ಪ್ರೀತಿ. ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಪ್ರಾಣವನ್ನೇ ನೀಡುವವರು. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗಲಿದ್ದಾರೆ. ಈಗಾಗಲೇ ಪ್ರೀತಿಯಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಕ್ಕಿ ಮದುವೆ ನೆರವೇರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಸುಖ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಮಾಯವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಬೆಳೆಯಲಿದೆ. ಆದರೆ ಎಚ್ಚರ, ನಿಮ್ಮ ಅತಿಯಾದ ಪೊಸೆಸಿವ್ನೆಸ್ ಸಂಗಾತಿಯ ಮನಸ್ಸಿಗೆ ಬೇಸರ ತರಿಸಬಹುದು. ಸ್ವಲ್ಪ ಸ್ವಾತಂತ್ರ್ಯ ಕೊಡುವುದು ಒಳ್ಳೆಯದು. 8ನೆಯ ಘಟನೆ ವಿದೇಶ ಪ್ರವಾಸ ಮತ್ತು ದೂರದ ಊರಿನಲ್ಲಿ ಉದ್ಯೋಗ. ಗ್ರಹಗಳ ಬದಲಾವಣೆಯು ವೃಶ್ಚಿಕ ರಾಶಿಯವರಿಗೆ ಸ್ಥಾನ ಬದಲಾವಣೆಯನ್ನು ಸೂಚಿಸುತ್ತಿದೆ. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಕೊಂಡಿದ್ದೀರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ಹನಿಮೂನ್ಗಾಗಿ ಅಥವಾ ಮೋಜು ಮಸ್ತಿಗಾಗಿ ವಿದೇಶ ಪ್ರವಾಸ ಮಾಡುವ ಅವಕಾಶವೂ ಇದೆ. ನಿಮ್ಮ ಜನ್ಮಸ್ಥಳದಿಂದ ದೂರ ಹೋದಷ್ಟು ನಿಮ್ಮ ಏಳಿಗೆ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸಮುದ್ರ ದಾಟಿ ಹೋಗುವ ಯೋಗ ಈ ವರ್ಷ ಪ್ರಬಲವಾಗಿದೆ. 9ನೇದು ವಾಹನ ಯೋಗ ಮತ್ತು ಐಷಾರಾಮಿ ಜೀವನ. ವೃಶ್ಚಿಕ ರಾಶಿಯವರು ಹಳೆಯದನ್ನು ಬಿಟ್ಟು ಹೊಸದನ್ನು ಪಡೆಯಲು ಯಾವಾಗಲೂ ಸಿದ್ಧರಿರುತ್ತಾರೆ. ನೀವು ಅಂದುಕೊಂಡಂತಹ ಬಣ್ಣದ ಲೇಟೆಸ್ಟ್ ಮಾಡೆಲ್ನ ಕಾರು ಅಥವಾ ಬೈಕನ್ನು ಖರೀದಿಸುತ್ತೀರಿ. ಇದು ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು, ಬಂಗಾರ, ಬೆಳ್ಳಿ, ಆಭರಣಗಳ ಸೇರ್ಪಡೆಯಾಗಲಿದೆ. ನಿಮ್ಮ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಅಪ್ಗ್ರೇಡ್ ಆಗಲಿದೆ. 10ನೇ ಘಟನೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮದುವೆಯಾಗಿ ಹಲವು ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ತೊಟ್ಟಿಲು ತೂಗುವ ಭಾಗ್ಯ ಸಿಗಲಿದೆ. ಇನ್ನು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ, ಕ್ರೀಡೆಯಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡಲಿದ್ದಾರೆ. ಅವರು ತರುವ ಮೆಡಲ್ಗಳು ಅಥವಾ ಅವರು ಏರುವ ಎತ್ತರವನ್ನು ನೋಡಿ ನಿಮ್ಮ ಎದೆ ಉಬ್ಬಲಿದೆ. ವೃಶ್ಚಿಕ ರಾಶಿಯ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತಾರೆ. ಅಂದರೆ ಈ ವರ್ಷ ಮಕ್ಕಳ ಸಾಧನೆ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತದೆ. 11ನೇದು ಹೊಸ ವಿದ್ಯೆ ಮತ್ತು ಗೂಢಚಾರಿಕೆ. ಕೌಶಲ್ಯ. ವೃಶ್ಚಿಕ ರಾಶಿಯವರಿಗೆ ನಿಗೂಢ ವಿಷಯಗಳು, ಜ್ಯೋತಿಷ್ಯ, ಮಂತ್ರ, ತಂತ್ರ ಅಥವಾ ಡಿಟೆಕ್ಟಿವ್ ಕೆಲಸಗಳಲ್ಲಿ ಸಹಜವಾದ ಆಸಕ್ತಿ ಇರುತ್ತದೆ. ನೀವು ಹೊಸ ಸ್ಕಿಲ್ ಒಂದನ್ನು ಕಲಿಯಲಿದ್ದೀರಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಅಥವಾ ಅತೀಂದ್ರಿಯ ವಿದ್ಯೆ ಆಗಿರಬಹುದು. ಈ ಹೊಸ ಕಲಿಕೆ ನಿಮ್ಮ ಆದಾಯದ ಇನ್ನೊಂದು ಮೂಲವಾಗಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಸಾಣೆ ಹಿಡಿದಂತೆ ಈ ವರ್ಷ ನಿಮ್ಮ ಜ್ಞಾನ ವೃದ್ಧಿಯಾಗಲಿದೆ. 12ನೇದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಸಹಕಾರ. ಇಲ್ಲಿಯವರೆಗೆ ಆಸ್ತಿ ವಿಚಾರಕ್ಕೋ ಅಥವಾ ಚಿಕ್ಕ ಪುಟ್ಟ ವಿಚಾರಕ್ಕೋ ದೂರವಾಗಿದ್ದ ಒಡಹುಟ್ಟಿದವರು ಒಂದಾಗಲಿದ್ದಾರೆ. ವಿಶೇಷವಾಗಿ ಸಹೋದರರಿಂದ ನಿಮಗೆ ಆರ್ಥಿಕ ಸಹಾಯ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ವೃಶ್ಚಿಕ ರಾಶಿಯವರು ರಕ್ತ ಸಂಬಂಧಕ್ಕೆ ಬೆಲೆ ಕೊಡುವವರು, ಆದರೆ ದ್ರೋಹ ಮಾಡಿದರೆ ಕ್ಷಮಿಸಲ್ಲ. ಆದರೂ ಈ ವರ್ಷ ಹಳೆಯ ಕಹಿ ಘಟನೆಗಳನ್ನು ಮರೆತು ಒಂದಾಗುವ ಯೋಗವಿದೆ. 13ನೇ ಘಟನೆ ಸಮಾಜ ಮತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನ. ವೃಶ್ಚಿಕ ರಾಶಿಯವರು ಪುಟ್ಟ ಲೀಡರ್ಗಳು. ನಿಮಗೆ 10 ಜನರನ್ನು ನಿಯಂತ್ರಿಸುವ ಶಕ್ತಿ ಇದೆ. ರಾಜಕೀಯದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಪ್ರಮುಖ ಸ್ಥಾನಮಾನ ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮನ್ನು ಒಬ್ಬ ನಾಯಕನಂತೆ ನೋಡಲು ಶುರು ಮಾಡುತ್ತಾರೆ. ನಿಮ್ಮ ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ದೊಡ್ಡ ಗೆಲುವಿನ ಜೊತೆಗೆ ಕಠಿಣವಾದ ಸವಾಲುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ನಿಮ್ಮ ರಾಶಿಯ ನ್ಯೂನತೆಗಳಿಂದಲೇ ಇವು ಸಂಭವಿಸಬಹುದು. ಎಚ್ಚರ ತಪ್ಪಿದರೆ ಅಪಾಯ ಕಾದಿದೆ. 14ನೇಯ ಘಟನೆ ಗಂಭೀರ ಎಚ್ಚರಿಕೆ. ಆರೋಗ್ಯದಲ್ಲಿ ಉಷ್ಣದ ಬಾಧೆ ಮತ್ತು ರಕ್ತ ಸಂಬಂಧಿತ ಸಮಸ್ಯೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಉಷ್ಣದ ಗ್ರಹ. ನಿಮಗೆ ವಿಪರೀತವಾದ ದೇಹದ ಉಷ್ಣತೆ, ಪೈಲ್ ಸಮಸ್ಯೆ, ಬಿಪಿ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸೋಂಕುಗಳು ಕಾಡಬಹುದು. ನೀವು ಸಣ್ಣ ವಿಷಯಕ್ಕೂ ಅತಿಯಾಗಿ ಕೋಪ ಮಾಡಿಕೊಳ್ಳುತ್ತೀರಿ. ಈ ಕೋಪವೇ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ಸಣ್ಣ ಅಪಘಾತ ಅಥವಾ ರಕ್ತ ಗಾಯವಾಗುವ ಸಂಭವವಿದೆ.
ಇದಕ್ಕೆ ಪರಿಹಾರ ತಂಪಾದ ಆಹಾರ ಸೇವಿಸಿ ಮತ್ತು ಕೋಪ ಬಂದಾಗ ಒಂದು ಲೋಟ ನೀರು ಕುಡಿಯಿರಿ. ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬೇಡಿ. 15ನೆಯ ಘಟನೆ ಎಚ್ಚರಿಕೆ. ನಂಬಿದವರಿಂದಲೇ ದ್ರೋಹ ಮತ್ತು ಸೇಡಿನ ಮನೋಭಾವ. ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ನೀವು ಯಾರನ್ನಾದರೂ ನಂಬಿದರೆ ಕಣ್ಣು ಮುಚ್ಚಿ ನಂಬುತ್ತೀರಿ. ನಿಮ್ಮ ಹತ್ತಿರದ ಸ್ನೇಹಿತರೇ ಅಥವಾ ನಿಮ್ಮ ಜೊತೆ ಇರುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ. ನಿಮ್ಮ ಸೀಕ್ರೆಟ್ಗಳನ್ನು ಬೇರೆಯವರ ಹತ್ತಿರ ಹೇಳಿಕೊಂಡು ಸಿಕ್ಕಿ ಹಾಕಿಕೊಳ್ಳಬೇಡಿ. ಹಾಗೆಯೇ ನಿಮಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ತಕ್ಷಣ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತೆ ಮಾಡಬಹುದು. ಈ ವರ್ಷ ನೀವು ಮೌನವೇ ಬಂಗಾರ ಎಂಬ ಸೂತ್ರ ಪಾಲಿಸಬೇಕು. ವೃಶ್ಚಿಕ ರಾಶಿಯವರು ಎದುರಾಗುವ ಎಲ್ಲ ಅಡೆತಡೆಗಳನ್ನು ದಾಟಿ ಯಶಸ್ಸಿನ ಶಿಖರ ಏರಲು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. ಮುಂದಿನ 3 ನಿಮಿಷ ಸ್ಕಿಪ್ ಮಾಡಬೇಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮತ್ತು ಆದಿದೈವ ಸುಬ್ರಹ್ಮಣ್ಯ ಸ್ವಾಮಿ. ಆದ್ದರಿಂದ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠಿಸಿ. ಇದು ನಿಮ್ಮ ಸರ್ಪ ದೋಷಗಳನ್ನು ನಿವಾರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. 2ನೆಯದಾಗಿ ಹನುಮಂತನ ಆರಾಧನೆ. ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಯಾಗಿರಲು ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸಬೇಕು. ಸಾಧ್ಯವಾದರೆ ಮಂಗಳವಾರದಂದು ಕೆಂಪು ಬಣ್ಣದ ಹೂಗಳನ್ನು ಆಂಜನೇಯನಿಗೆ ಅರ್ಪಿಸಿ. ಇದು ನಿಮ್ಮ ಶತ್ರುಗಳನ್ನು ನಾಶ ಮಾಡಲು ಮತ್ತು ನಿಮ್ಮ ಧೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 3ನೇ ಸರಳ ಪರಿಹಾರ ದಾನ. ವೃಶ್ಚಿಕ ರಾಶಿಯವರು ಈಗಾಗಲೇ ದಾನ ಧರ್ಮದಲ್ಲಿ ಎತ್ತಿದ ಕೈ. ನೀವು ತೊಗರಿಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಮೇಲಿರುವ ಕುಜದೋಷದ ಪ್ರಭಾವ ಕಡಿಮೆಯಾಗಿ ಅಪಘಾತಗಳಿಂದ ರಕ್ಷಣೆ ಸಿಗುತ್ತದೆ. ಹಾಗೆಯೇ ಪ್ರಾಣಿಗಳಿಗೆ, ವಿಶೇಷವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಪಾಲಿಗೆ ಯುದ್ಧ ಮತ್ತು ಗೆಲುವು ಎರಡೂ ಇರುವ ವರ್ಷ. ನೀವು ಧೈರ್ಯದಿಂದ ಮುನ್ನುಗ್ಗಿದರೆ ಜಯ ನಿಮ್ಮದೇ. ಈ 15 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಅತಿ ದೊಡ್ಡ ಸಮಸ್ಯೆ ಯಾವುದು? ಆರೋಗ್ಯದ, ಸಾಲನ ಬಾಧೆಯ ಅಥವಾ ಶತ್ರುಗಳ ಕಾಟವ? ದಯವಿಟ್ಟು ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ನಿಮ್ಮ ಬದುಕು ಬಂಗಾರವಾಗಲಿ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮನ್ನು ಸದಾ ಕಾಯಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಹಿಡಿದ ಆಟವನ್ನು ಸಾಧಿಸಲು, ತಾನು ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ಜಯವನ್ನು ಸಾಧಿಸಲು ಛಲಬಿಡದೆ ಪ್ರಯತ್ನ ಮಾಡುವಂತಹ ವೃಶ್ಚಿಕ ರಾಶಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಸೋಲೆ ಇರದ ಹಾಗೆ ನೀವು ಗೆಲ್ಲಲು ಯಾವ ಪ್ರತಿಜ್ಞೆಗಳನ್ನು ಮಾಡಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವೃಶ್ಚಿಕ ರಾಶಿಯ ಬಂಧುಗಳೇ, ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣ ಮುಂದೆ ಬಂದಿಲ್ಲ. ಇದು ನಿಮ್ಮ ಇಷ್ಟದೈವ, ನಿಮ್ಮ ಕುಲದೇವರು ನಿಮಗಾಗಿ ಕಳುಹಿಸಿರುವ ಒಂದು ದಿವ್ಯ ಸಂದೇಶ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆಯಲಿದೆ. ಇಷ್ಟು ದಿನ ಗುಟ್ಟಾಗಿ ಅನುಭವಿಸಿದ ನೋವು, ಒಳಗೊಳಗೆ ಸಹಿಸಿಕೊಂಡ ಅವಮಾನ, ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಆ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ. ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿ ಎಂದು ಸಂಕಲ್ಪ ಮಾಡ್ತಾ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಲು, ಸುಖ ಸಂತೋಷವಾಗಿರಲು ಯಾವ 5 ಶಪಥಗಳನ್ನು ಮಾಡಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯವರು ಭಾವನೆ, ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಕಟ್ಟುಬಿದ್ದವರು. ಸಂಬಂಧಗಳಿಗೆ ಬೆಲೆ ಕೊಡುವವರಾಗುತ್ತೀರಾ. ನೀವು ಎಷ್ಟೇ ಎಚ್ಚರಿಕೆಯಿಂದ ರಹಸ್ಯವಾಗಿದ್ದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟವಾಡುತ್ತಾರೆ. ನೀವು ಮೋಸ ಹೋಗಬಾರದು. ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಕೈಗೊಳ್ಳಬೇಕಾದಂಥ ಮೊದಲನೇ ಶಪಥ ಏನೆಂದರೆ, ಈ ಶಪಥಗಳನ್ನು ನೀವು ಪಾಲಿಸೋದ್ರಿಂದ ನಿಮ್ಮ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ. ನೀವು ಅಷ್ಟು ಸುಲಭವಾಗಿ, ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ. ಎಲ್ಲರನ್ನೂ ಅಳೆದು ತೂಗಿ ನಂಬುತ್ತೀರಾ. ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಅತೀವ ದುಃಖ ಪಡುವಂತಹ, ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗುತ್ತದೆ. ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ. ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಬೇಡಿ. ಇಷ್ಟವಿಲ್ಲದೇ ಇರುವಂತಹ
ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಇನ್ವೈಟ್ ಮಾಡಿದರೆ ದಯವಿಟ್ಟು ಹೋಗಲೇಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಮೋಷ್ನಲ್ ಆಗಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಥವಾ ನಿಮಗೆ ನೀವು ಒಂದು 10,000 ರೂಪಾಯಿನ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ 1,000 ರೂಪಾಯಿ ಲಾಭ ಕೊಡ್ತೀವಿ, ಈ ರೀತಿ ಅತಿ ಆಸೆಯನ್ನು ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡುತ್ತಾರೆ. ನಾವು ಅತಿ ಆಸೆ ಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ? ಈ ತಪ್ಪನ್ನು ಎಂದಿಗೂ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಹಣದ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಮ ಜೊತೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವೇ? ಆದ್ದರಿಂದ ನಿಮಗೆ ಇಷ್ಟವಿಲ್ಲದೆ ಇರುವಂತಹ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಆತ್ಮಶಕ್ತಿ ಪವರನ್ನು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿರುತ್ತಾರೆ ದೇವರು. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ, ಬೇರೆಯವರ ಮಾತನ್ನು ಕೇಳುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಇವತ್ತೇ ಮಾಡಲು ಪ್ರಾರಂಭ ಮಾಡಿ. ಎರಡನೆಯ ಶಪಥ, ದೇವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾರೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ. ಆ ವ್ಯಕ್ತಿಯಿಂದ ನಿಮ್ಮನ್ನು ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ. ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರನ್ನು, ನಿಮ್ಮ ಪ್ರೀತಿ ಟೈಮನ್ನು ಯಾವತ್ತಿಗೂ ವೇಸ್ಟ್ ಮಾಡುವುದಿಲ್ಲ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಪ್ರೀತಿಯಲ್ಲೇ ಆಗಲಿ, ಸ್ನೇಹದಲ್ಲೇ ಆಗಲಿ, ಹಣದ ವಿಚಾರದಲ್ಲಿಯೇ ಆಗಲಿ, ಮೋಸ ಆದಾಗ, ಮತ್ತೊಮ್ಮೆ ಮೋಸ ಹೋದಾಗ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಮ್ಮ ಕರ್ತವ್ಯ. ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದರೆ ನಂಬಬಾರದೆಂಬ ಪ್ರತಿಜ್ಞೆಯನ್ನು ಮಾಡಿ. ಮತ್ತೆ ಆ ವ್ಯಕ್ತಿಯನ್ನು ನಂಬಿದರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ, ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ. ಆದ್ದರಿಂದ ಎರಡನೇ ಸಾರಿ ಯಾರನ್ನೂ ನಂಬುವುದಕ್ಕೆ ಹೋಗಬೇಡಿ. ಮೂರನೇ ಶಪಥ, ವೃಶ್ಚಿಕ ರಾಶಿಯವರು ಮಾಟಮಂತ್ರ ಮಾಡುವವರು, ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ, ಸಂಬಂಧಿಕರೇ ಆದರೂ ಸರಿ, ಅವರಿಂದ ದೂರವಿರಬೇಕು. ಯಾಕೆಂದರೆ ವೃಶ್ಚಿಕ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 8ನೇ ಭಾವ. ಮಂತ್ರ, ತಂತ್ರ, ಕಗ್ಗತ್ತಲ ಭಾವ, ಭಯ, ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ. ನಿಮ್ಮಲ್ಲಿ ಭಯ, ಆತಂಕ ತುಂಬಿರುವುದು ಪ್ರಕೃತಿದತ್ತವಾದಂತಹ ಕೊಡುಗೆ. ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನು ಹೆದರಿಸಿದರೂ ಹೆದರಬೇಡಿ. ಇಂತಹ ವ್ಯಕ್ತಿಗಳ ಪಾಪಕೃತ್ಯದಲ್ಲಿ ಭಾಗಿಯಾಗಲು ಹೋಗಬೇಡಿ. ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದರೂ ಅವರು ಮಾಡಿದಂತಹ ಪಾಪಕೃತ್ಯಗಳಲ್ಲಿ 50ರಷ್ಟು ನಿಮಗೂ ಆ ಪಾಪ ಟ್ರಾನ್ಸ್ಫರ್ ಆಗುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಸ್ಪಿರಿಚುಯಲ್ ಆಗಿರಬೇಕು, ಆಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು. ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟಮಂತ್ರ ಪ್ರಯೋಗ ಮಾಡುವುದಿಲ್ಲ, ಮಾಡುವವರ ಜೊತೆ ಸೇರುವುದಿಲ್ಲ, ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡುವುದಿಲ್ಲ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ನಾಲ್ಕನೆಯದಾಗಿ, ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂತಹ ಹಣವನ್ನು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮನ್ನು ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು, ಬೇರೆಯವರಿಗೆಲ್ಲ ಖರ್ಚು ಮಾಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ. ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ದರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರುತ್ತಾರೆ. ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ. ಐದನೆಯದಾಗಿ, ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ, ಬಿಸ್ನೆಸ್ ಮಾಡ್ತಾ ಇರಲಿ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ. ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದರೆ ಮುಗೀತು. ಸ್ಟ್ರಾಂಗ್ ಆಗಿ ತನ್ನ ಎಫರ್ಟನ್ನು ಹಾಕಿ ಅದೆಂತಹ ಚಾಲೆಂಜಸ್ ಬರಲಿ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ. ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ 2 ದಿನ ಅಥವಾ 3 ದಿನ ನಿಮಗೆ ಎಲ್ಲ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ, ಅಳುಕು, ಭಯ, ಗಾಬರಿ, ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತದೆ. ಆದರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗಲಿ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳುವಂತಹ ಶಪಥವನ್ನು ಮಾಡಿ. ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂನ್ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ. ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನ ಕಣ್ಣಿನಲ್ಲಿ ಕಣ್ಣಿಟ್ಟು ಗಮನಿಸಿ ನೋಡಿ. ನಿಮ್ಮ ಮನಸ್ಸು ನೆಮ್ಮದಿ, ಸಮಾಧಾನ, ಶಾಂತಿ ಖಂಡಿತವಾಗಿಯೂ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಏನೇ ಆದರೂ, ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದರೂ ಎದುರಿಸುವಂತಹ, ಹೋರಾಟ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ದೇವರು ನಿಮಗೆ ಡಿಫಾಲ್ಟ್ ಆಗಿ ಕರುಣಿಸಿದ್ದಾರೆ. ಆದ್ದರಿಂದ ಇವತ್ತಿನಿಂದಲೇ ಸಂಕಲ್ಪವನ್ನು ಮಾಡಿ, ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ, ಉದ್ದೇಶಗಳ ಕಡೆ ಫೋಕಸ್ ಮಾಡಿ ಅದರಲ್ಲಿ ಗೆಲ್ಲಲೇಬೇಕು ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು, ದುಃಖ, ಅವಮಾನ ಎನ್ನುವಂತಹ ಪದಕ್ಕೆ ಜಾಗನೇ ಇರುವುದಿಲ್ಲ. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ.
ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತದೆ. ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ, ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತಿರುವಾಗ, ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ, ನಿಮ್ಮ ಸಿಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ. ನಿಮ್ಮ ಒಂದು ಆತುರದ ಮಾತು, ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು. ಇದುವೇ ಗ್ರಹಗಳು ನಿಮಗೆ ಇಡುವ ಅಂತಿಮ ಪರೀಕ್ಷೆ. ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಪರಿಹಾರ ತುಂಬ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ. ವೃಶ್ಚಿಕ ರಾಶಿಯ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ. ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ನರಸಿಂಹಾಯ ನಮಃ ಎಂದು 108 ಬಾರಿ ಜಪಿಸಿ. ಮತ್ತು ಯಾವಾಗಲಾದರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎನ್ನಿಸಿದಾಗ, ಒಂದು ಕ್ಷಣ ಕಣ್ಣು ಮುಚ್ಚಿ 1 ಲೋಟ ತಣ್ಣೀರನ್ನು ಕುಡಿಯಿರಿ ಮತ್ತು 10ರಿಂದ 1ರವರೆಗೆ ಉಲ್ಟಾ ಎಣಿಸಿ. ಈ ಸಣ್ಣ ಪರಿಹಾರ ನಿಮ್ಮನ್ನ ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತದೆ. ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭ ಸಿಗಲಿದೆ. ನೀವು ಪಾತಾಳಕ್ಕೆ ಬೀಳುವುದಿಲ್ಲ, ನೀವು ಯಶಸ್ಸಿನ ಉತ್ತುಂಗಕ್ಕೇರುತ್ತೀರಿ. ನೀವು ಅನುಭವಿಸಿದ ಅವಮಾನಗಳಿಗೆ, ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ತಗ್ಗಿಸುವ ಸಮಯ ಬಂದಿದೆ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ಆ ಮಹಾದೇವನ, ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ. ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ. ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ. ನಿಮ್ಮ ಎಲ್ಲ ಕಷ್ಟಗಳು ಇನ್ನು ಕೆಲವೇ ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ, ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.